ಕಳಪೆ ನಿದ್ರೆ ಅಥವಾ ನಿದ್ರಾಹೀನತೆಗೆ ಪರಿಹಾರಗಳು. ಸರಿಯಾದ ಪೋಷಣೆ ಅಥವಾ ನ್ಯೂಟ್ರಿಷನ್. ಈ ಕೆಳಗಿನವುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ಮತ್ತು ನಿಯಮಿತವಾಗಿ ಸೇವಿಸಿ. ದಿನಕ್ಕೆ 2 ಬಾರಿ ಟಾಟ್ ಚೆರ್ರಿ ಜ್ಯೂಸ್, ವಾಲ್ ನಟ್ಸ್ ಮತ್ತು ಬಾದಾಮಿ, ಲೆಟ್ಟೂಸ್, ಪಾಲಕ್ ಸೊಪ್ಪು, ಬಾಳೆಹಣ್ಣು, ಕಿತ್ತಳೆಹಣ್ಣು, ಸಿಹಿಗೆಣಸು, ಕಡಲೆ, ಪೈನಾಪಲ್, ಟೊಮೆಟೊ, ಓಟ್ಸ್, ಮೊಸರು. ಬೆಳಗಿನ ವ್ಯಾಯಾಮ ಅಥವಾ ಯೋಗ. ಈ ಕೆಳಗಿನ ಯಾವುದೇ ವ್ಯಾಯಾಮಗಳನ್ನು ಪರಿಗಣಿಸಿ. ಏರೋಬಿಕ್, HIIT, ಕಾರ್ಡಿಯೋ, ರೆಸಿಸ್ಟೆನ್ಸ್ ಟ್ರೈನಿಂಗ್. ಮುಂಜಾನೆಯ ಸೂರ್ಯನ ಬೆಳಕಿನಲ್ಲಿ ಮಾಡಿದರೆ ಇವು ಇನ್ನೂ ಹೆಚ್ಚು ಪ್ರಯೋಜನಕಾರಿ. ಪ್ರತಿದಿನ ಒಂದೇ ಸಮಯದಲ್ಲಿ ಊಟ ಮಾಡಿ, ವೀಕೆಂಡ್ಸ್ನಲ್ಲಿಯೂ ಸಹ. ಕೆಫೀನ್ ಅಥವಾ ಕಾಫಿ ಸೇವನೆಯನ್ನು ಕಡಿಮೆ ಮಾಡಿ ಮತ್ತು ಸಂಜೆ 4 ಗಂಟೆಯ ನಂತರ ಕೆಫೀನ್ ಅಥವಾ ಕಾಫಿಯನ್ನು ಸೇವಿಸದಿರಲು ಪ್ರಯತ್ನಿಸಿ. ಫುಡ್ ಸೆನ್ಸಿಟಿವಿಟೀಸ್ ಅನ್ನು ಗುರುತಿಸಿ ಮತ್ತು ಅವಾಯ್ಡ್ ಮಾಡಿ. ಉರಿಯೂತ ಅಥವಾ ನಿದ್ರಾಹೀನತೆಗೆ ಕಾರಣವಾಗುವ ಗ್ಲುಟನ್, ಡೈರಿ ಮತ್ತು ಹಿಸ್ಟಮೈನ್ ರಿಚ್ ಆಹಾರಗಳ ಬಗ್ಗೆ ಎಚ್ಚರದಿಂದಿರಿ. ಆಲ್ಕೋಹಾಲ್ ಮತ್ತು ನಿಕೋಟಿನ್ ಸೇವಿಸಬೇಡಿ. ಮುಂಜಾನೆ ಮತ್ತು ಸಂಜೆ ನಿಮ್ಮನ್ನು ಸೂರ್ಯನ ಬಿಸಿಲಿಗೆ ಒಡ್ಡಿಕೊಳ್ಳಿ. ದಿನವಿಡೀ ನಿಮ್ಮ ಶಾಂತತೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಿ. ದಿನವಿಡೀ ಜಾಗರೂಕರಾಗಿರಿ ಮತ್ತು ನಕಾರಾತ್ಮಕ ಭಾವನೆಗಳನ್ನು ತೊಡೆದುಹಾಕಲು ಪ್ರಯತ್ನಿಸಿ. ಹಗಲಿನಲ್ಲಿ ನಿದ್ದೆ ಮಾಡಬೇಡಿ. ನಿಮಗೆ ಎಚ್ಚರವಾಗಿರಲು ನಿಜವಾಗಿಯೂ ಕಷ್ಟವಾಗಿದ್ದರೆ 25 ನಿಮಿಷಗಳ ತನಕ ಒಂದು ಸಣ್ಣ ನಿದ್ರೆ ಮಾಡಬಹುದು, ಆದರೆ ಅದು ಮಧ್ಯಾಹ್ನದ ಮುಂಚೆ ಮಾಡಬೇಕು. ಧ್ಯಾನವನ್ನು ಅಭ್ಯಾಸ ಮಾಡಿ. ಮೈಂಡ್ಫುಲ್ನೆಸ್ ಧ್ಯಾನಕ್ಕೆ ಆದ್ಯತೆ ಕೊಡಿ. ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳನ್ನು ಅಭ್ಯಾಸ ಮಾಡಿ, ಪ್ರೆಫರಬ್ಲಿ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್. ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ, ಆದರೆ ಮಲಗುವ ಸಮಯಕ್ಕೆ ಕನಿಷ್ಠ 90 ನಿಮಿಷಗಳ ಮುಂಚೆ ಜಾಸ್ತಿ ಪ್ರಮಾಣದಲ್ಲಿ ದ್ರವಗಳನ್ನು ಕುಡಿಯಬೇಡಿ. ನಿದ್ರೆಯ ದಿನಚರಿಯನ್ನು ಕಾಪಾಡಿಕೊಳ್ಳಬೇಕು, ಅಂದರೆ ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗುವುದು ಮತ್ತು ಎಚ್ಚರಗೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ, ವೀಕೆಂಡ್ಸ್ಗಳಲ್ಲಿಯೂ ಸಹ, ಏಕೆಂದರೆ ಇದು ನಿಮ್ಮ ಸಿರ್ಕಾಡಿಯನ್ ರಿಥಮ್, ಅಂದರೆ ಬಾಡಿ ಕ್ಲಾಕ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಲಗುವ ಮುನ್ನ ಕನಿಷ್ಠ 1 ಗಂಟೆಯ ಮೊದಲು ಟಿವಿ ನೋಡುವುದು, ಮೊಬೈಲ್ ಫೋನ್ ಬಳಸುವುದು ಅಥವಾ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವುದು ಮುಂತಾದ ರೋಮಾಂಚನಕಾರಿ ವಿಷಯಗಳಿಂದ ದೂರವಿರಿ. ಸಂಜೆ 6 ಗಂಟೆಯ ನಂತರ ವ್ಯಾಯಾಮ ಮಾಡುವುದನ್ನು ನಿಲ್ಲಿಸಿ. ಬದಲಾಗಿ ಬೆಳಿಗ್ಗೆ 7 ಗಂಟೆಗೆ ವ್ಯಾಯಾಮವನ್ನು ಮಾಡಿರಿ. ಬೆಳಿಗ್ಗೆ 7 ಗಂಟೆಯಲ್ಲಿ ವ್ಯಾಯಾಮ ಮಾಡುವುದು ನಿದ್ರೆಯ ಗುಣಮಟ್ಟ, ಆಳವಾದ ನಿದ್ರೆಯನ್ನು ಹೆಚ್ಚಿಸುವುದು ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸೂಕ್ತ ಎಂದು ಅಧ್ಯಯನಗಳು ಹೇಳುತ್ತವೆ. ರಾತ್ರಿಯಲ್ಲಿ ಭಾರೀ ಊಟ ಮಾಡುವುದನ್ನು ನಿಲ್ಲಿಸಿ. ನಿಮ್ಮ ಊಟವನ್ನು ಹಗುರವಾಗಿಡಲು ಪ್ರಯತ್ನಿಸಿ. ನಿಮ್ಮ ಹೊಟ್ಟೆಯನ್ನು ತಂಪಾಗಿಸುವ ಹಾಗೂ ಕರುಳಿಗೆ ಅನುಕೂಲಕರವಾದ ಆಹಾರವನ್ನು ಸೇವಿಸಿ. ಪ್ರೋಸೆಸ್ಡ್ ಆಹಾರಗಳು ಮತ್ತು ಶುಗರ್ ಅನ್ನು ಸೇವಿಸಬೇಡಿ. ರಾತ್ರಿಯ ಊಟ ಮುಗಿಸಿ 90 ನಿಮಿಷಗಳಾದ ಮೇಲೆ ಮಲಗಿಕೊಳ್ಳಿ. 90 ನಿಮಿಷಗಳಿಗಿಂತ ಮುಂಚೆ ಮಲಗಬೇಡಿ. ನಿಮ್ಮ ಹಾಸಿಗೆ ಮತ್ತು ಮಲಗುವ ಕೋಣೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ರಾತ್ರಿಯ ಹೊತ್ತು ಮಲಗುವ ಕೋಣೆಯಲ್ಲಿ ವಿಶ್ರಾಂತಿಯುತವಾದ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಿ, ಅಂದರೆ ನಿಮ್ಮ ಮಲಗುವ ಕೋಣೆಯನ್ನು ಶಾಂತವಾಗಿ, ಕತ್ತಲೆಯಾಗಿ ಮತ್ತು ಪ್ರಶಾಂತವಾಗಿ ಇಟ್ಟುಕೊಳ್ಳಿ. ಸಾಕಷ್ಟು ಗಾಳಿಯು ಪ್ರಸರಣವಾಗುವ ಹಾಗೆ ಇರಲಿ ಹಾಗೂ ಕೋಣೆಯ ಉಷ್ಣತೆಯನ್ನು 15.5 ರಿಂದ 19.5 ಡಿಗ್ರಿ ಸೆಲ್ಸಿಯಸ್ನ ನಡುವೆ ಇಡಲು ಪ್ರಯತ್ನಿಸಿ. ಆರಾಮದಾಯಕವಾದ ಹಾಸಿಗೆ, ಹೊದಿಕೆ ಮತ್ತು ದಿಂಬನ್ನು ಬಳಸಿ. ಕಾಟನ್, ಲಿನೆನ್ ಮತ್ತು ಬಿದಿರಿನ ಬಟ್ಟೆಯ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಹಾಸಿಗೆ, ಹೊದಿಕೆ ಮತ್ತು ದಿಂಬುಗಳನ್ನು ಮಾತ್ರ ಬಳಸಿ. ಪಾಲಿಯೆಸ್ಟರ್ ಮತ್ತು ಸಿಂಥೆಟಿಕ್ ಫೈಬರ್ನಂತಹ ಕೃತಕ ವಸ್ತುಗಳನ್ನು ಬಳಸಬೇಡಿ. ಕೋಣೆಯಲ್ಲಿ ಹರಡುವ ಅಸೆನ್ಷಿಯಲ್ ಆಯಿಲ್ಗಳನ್ನು ಬಳಸಿ. ಲ್ಯಾವೆಂಡರ್, ಕ್ಯಾಮೊಮೈಲ್ ಅಥವಾ ಮಾರ್ಜೋರಮ್ ಆಯಿಲ್ಗಳಿಗೆ ಮೊದಲ ಆದ್ಯತೆ ಕೊಡಿ. ಮಲಗುವ ಮುನ್ನ ಬೆಚ್ಚಗಿನ ಸ್ನಾನ ಮಾಡಿ. ಮಲಗುವ ಮುನ್ನ ವೆಲೇರಿಯನ್ ರೂಟ್ ಟೀ ಅಥವಾ ಕ್ಯಾಮೊಮೈಲ್ ಟೀ ಸೇವಿಸಿ. ನಿಮಗೆ ಉತ್ತಮವಾದದ್ದನ್ನು ಆರಿಸಿಕೊಳ್ಳಿ. ಮಲಗುವ ಮೊದಲು ಕನಿಷ್ಠ 1 ಗಂಟೆ ಕತ್ತಲೆಯಲ್ಲಿರಲು ಪ್ರಯತ್ನಿಸಿ. ಮಲಗುವ ಮುನ್ನ ವಿಶ್ರಾಂತಿ ಪಡೆಯಿರಿ. ಇದರರ್ಥ ಪುಸ್ತಕ ಓದುವುದು, ಶಾಂತಗೊಳಿಸುವ ಸಂಗೀತವನ್ನು ಆನಂದಿಸುವುದು ಅಥವಾ ಕೆಲವು ಆಳವಾದ ಉಸಿರಾಟದ ವ್ಯಾಯಾಮಗಳನ್ನು ಮಾಡುವುದು. ನೀವು ವಿನೋದ ಮತ್ತು ವಿಶ್ರಾಂತಿ ಎಂದು ಭಾವಿಸುವ ಚಟುವಟಿಕೆಗಳನ್ನು ಮಾಡುವುದರಿಂದ ಅವು ನಿಮ್ಮನ್ನು ಶಾಂತವಾಗಿರಿಸಲು ಸಹಾಯ ಮಾಡುತ್ತವೆ. ಇದರಿಂದ ನಿಮಗೆ ನಿದ್ರಿಸಲು ಸುಲಭವಾಗುತ್ತದೆ. ಈ ಕೆಳಗಿನಂತೆ ಮಲಗುವ ಮುನ್ನ ಕನಿಷ್ಠ 1 ಗಂಟೆಯ ಮೊದಲು 1 ಅಥವಾ ಹೆಚ್ಚಿನ ಹಣ್ಣುಗಳು ಮತ್ತು ತರಕಾರಿಗಳು ಅಥವಾ ಸ್ನ್ಯಾಕ್ಗಳನ್ನು ಸೇವಿಸಿ. ಬಾಳೆಹಣ್ಣು, ಸಿಹಿಗೆಣಸು, ಕಿತ್ತಳೆ, ಕಡಲೆ, ಅನಾನಸ್, ಸಕ್ಕರೆ ರಹಿತ ಟೊಮೆಟೊ ಜ್ಯೂಸ್, ಹಮ್ಮಸ್ ಸ್ನ್ಯಾಕ್, ಓಟ್ಸ್, ಮೊಸರು, ಬೆಚ್ಚಗಿನ ಹಾಲು. ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿ. 4, 7, 8 ವಿಧಾನದ ಉಸಿರಾಟದ ವ್ಯಾಯಾಮವನ್ನು ಪ್ರಯತ್ನಿಸಿ. ಅಂದರೆ 4 ಸೆಕೆಂಡುಗಳ ಕಾಲ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ, 7 ಸೆಕೆಂಡುಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ, 8 ಸೆಕೆಂಡುಗಳ ಕಾಲ ಬಲವಂತವಾಗಿ ಉಸಿರನ್ನು ಆಚೆ ಬಿಡಿ
ಹೀಗೆ ಒಟ್ಟು 8 ಸುತ್ತುಗಳವರೆಗೆ ಪುನರಾವರ್ತಿಸಬೇಕು. ಅಥವಾ ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಸಕ್ರಿಯಗೊಳಿಸಲು ಮತ್ತು ಮಲಗುವ ಮುನ್ನ ವಿಶ್ರಾಂತಿಯನ್ನು ಉತ್ತೇಜಿಸಲು 2 ರಿಂದ 5 ನಿಮಿಷಗಳ ಕಾಲ ಅನುಲೋಮ ವಿಲೋಮ ಉಸಿರಾಟವನ್ನು ಮಾಡಿ. ಮಲಗುವ ಸಮಯದಲ್ಲಿ ನಿದ್ದೆ ಬರುವವರೆಗೂ ಯೋಗನಿದ್ರೆಯನ್ನು ಅಭ್ಯಾಸ ಮಾಡಿ. ಇದು ಸಾಮಾನ್ಯವಾಗಿ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿ ಮಾಡುವ ವ್ಯವಸ್ಥಿತ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಹೆಚ್ಚಾಗಿ ಗೈಡೆಡ್ ಬಾಡಿ ಸ್ಕ್ಯಾನ್ಗಳು, ಉಸಿರಾಟದ ಅವೇರ್ನೆಸ್ ಮತ್ತು ವಿಜುವಲೈಸೇಷನ್ಗಳು ಇರುತ್ತವೆ. ರಾತ್ರಿ ಹಾಸಿಗೆಯ ಮೇಲೆ ಮಲಗಿರುವಾಗ ನಿದ್ದೆ ಮಾಡಲೇಬೇಕೆನ್ನುವ ಒತ್ತಡವನ್ನು ಹೇರಿಕೊಳ್ಳಬೇಡಿ, ಏಕೆಂದರೆ ಅದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಮುಖ್ಯವಾಗಿ ನೀವು ತಕ್ಷಣ ಫಲಿತಾಂಶಗಳನ್ನು ಕಾಣದಿದ್ದರೆ ಭರವಸೆ ಕಳೆದುಕೊಳ್ಳಬೇಡಿ. ಉತ್ತಮ ಫಲಿತಾಂಶವನ್ನು ಕಾಣಲು ಕನಿಷ್ಠ 2 ವಾರಗಳವರೆಗೆ ಈ ಸಲಹೆಗಳನ್ನು ನಿರಂತರವಾಗಿ ಪಾಲಿಸುತ್ತಿರಿ. ಆದಾಗ್ಯೂ ಇವು ಕೆಲಸ ಮಾಡದಿದ್ದರೆ ಸ್ಲೀಪ್ ಥೆರಪಿಸ್ಟ್ ಅನ್ನು ಸಂಪರ್ಕಿಸಿ. ರಾತ್ರಿ ಮಲಗಲು ಉತ್ತಮ ಸಮಯ. ವಯಸ್ಕರು ರಾತ್ರಿ ಮಲಗಲು ಉತ್ತಮ ಸಮಯವೆಂದರೆ ಸಾಮಾನ್ಯವಾಗಿ ರಾತ್ರಿ 10 ರಿಂದ 11ರವರೆಗೆ. ಅಧ್ಯಯನಗಳ ಪ್ರಕಾರ ರಾತ್ರಿ 10 ಗಂಟೆ ಹಲವರಿಗೆ ಉತ್ತಮ ಸಮಯ. ನಿರ್ದಿಷ್ಟ ಸಮಯವನ್ನು ಆರಿಸಿಕೊಳ್ಳುವ ಬದಲು ಸ್ಥಿರವಾದ ನಿದ್ರೆಯ ಶೆಡ್ಯೂಲ್ ಅನ್ನು ಇಟ್ಟುಕೊಳ್ಳುವುದು ಪ್ರಮುಖ ಅಂಶವಾಗಿದೆ. ಕನಿಷ್ಠ ನಿದ್ರೆಯ ಅವಧಿ. ಹೆಚ್ಚಿನ ವಯಸ್ಕರಿಗೆ ಆರೋಗ್ಯವಾಗಿರಲು ಪ್ರತಿ ರಾತ್ರಿ ಸುಮಾರು 7 ರಿಂದ 9 ಗಂಟೆಗಳ ನಿದ್ರೆ ಬೇಕಾಗುತ್ತದೆ. ಆದರೆ ಪ್ರತಿಯೊಬ್ಬರ ದೇಹವು ವಿಶಿಷ್ಟವಾಗಿರುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಆದ್ದರಿಂದ ನೀವು ಎಷ್ಟು ನಿದ್ರೆ ಮಾಡಿದರೆ ನಿಮ್ಮ ದೇಹವು ಹೇಗೆ ಸ್ಪಂದಿಸುತ್ತದೆ ಎಂಬುದನ್ನು ಗಮನಿಸಿ. ಹೆಚ್ಚು ಅಥವಾ ಕಡಿಮೆ ನಿದ್ರೆ ಮಾಡಿದಾಗ ನಿಮ್ಮ ದೇಹ ಹಾಗೂ ಮನಸ್ಸು ತೋರುವ ಲಕ್ಷಣಗಳನ್ನು ಗಮನವಿರಿಸಿಕೊಂಡು ಅಗತ್ಯತೆಗೆ ತಕ್ಕಂತೆ ನಿಮ್ಮ ನಿದ್ರೆಯ ಅವಧಿಯನ್ನು ಹೊಂದಿಸಿಕೊಳ್ಳಿ. ಈ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ. ಅದೇನಪ್ಪ ಅಂದರೆ, ಸ್ಲೀಪಿಂಗ್ ಅಟ್ ದ ರೈಟ್ ಟೈಮ್ ಈಸ್ ನಾಟ್ ಅ ವೇಸ್ಟ್ ಆಫ್ ಟೈಮ್, ಬಟ್ ಇಟ್ ಈಸ್ ಅ ವೈಸ್ ಆ್ಯಂಡ್ ಫ್ರೀ ಇನ್ವೆಸ್ಟ್ಮೆಂಟ್ ಆನ್ ಯುವರ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಅಂತ. ನಿಜ ಅಲ್ವಾ? ದೇವರು ನಿಮ್ಗೆ ಒಳ್ಳೆ ನಿದ್ದೆ ಕೊಡಲಿ ಅಂತ ಹಾರೈಸ್ತಾ ಸೈನಿಂಗ್ ಆಫ್. ಹ್ಯಾವ್ ಎ ಗ್ರೇಟ್ ಸ್ಲೀಪ್.